ಹಾಕಿನೂ ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿಯ ಕಿಚ್ಚು ಹೆಚ್ಚಾಗಿದೆ. ಪಡಿತರ ವಿತರಕರ ಸಂಘದಿಂದ ಕೂಡ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ಮಂಡ್ಯದಲ್ಲಿ ಹಲವು ಭಾಗದಲ್ಲಿ ಈಗಾಗಲೇ ಕಾವು ಜೋರಾಗಿದ್ದು ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಲವು ಭಾಗದಿಂದ ರೈತರು, ಮಹಿಳೆಯರು ಎಲ್ಲರೂ ಕೂಡ ಆಗಮಿಸಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಂಡ್ಯ ಸೇರಿದಂತೆ ಮಂಡ್ಯದಲ್ಲಿ ರಾಮನಗರ ಭಾಗ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ ಈ ಭಾಗದ ಅಂದರೆ ಆ ಭಾಗದಲ್ಲಿ ಯಥೇಚ್ಛವಾಗಿ ರೈತರು ಕಾವೇರಿ ನೀರನ್ನೇ ನಂಬಿ ಬದುಕ್ತಾ ಇದ್ದಾರೆ. ಯಾವುದೇ ಬೆಳೆ ಬೆಳೆಯೋದಕ್ಕೂ ಕೂಡ ಇದೇ ನೀರು ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನೀರನ್ನು ಬಿಡೋದಿಲ್ಲ ಅಂತ ಅಂದರೆ ಹೆಂಗೆ? ನಮ್ಮ ಕಾವೇರಿ, ನಮ್ಮ ನೀರು, ನಮ್ಮ ಹಕ್ಕು. ನಮಗೆ ಇಲ್ಲ ಅಂತ ಅಂದರೆ ಬೇರೆ ರಾಜ್ಯಕ್ಕೆ ನಾವ್ಯಾಕೆ ಕೊಡ್ಬೇಕದನ್ನು? ಫಸ್ಟು ನಮಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ, ನಾವು ಬೆಳೆ ಬೆಳಿಬೇಕಲ್ಲ. ನಮಗೂ ಜನ ಇದ್ದಾರೆ, ಜಾನುವಾರುಗಳಿದ್ದಾವೆ, ಹಸುಕರುಗಳಿದ್ದಾವೆ, ಕುರಿಮೇಕೆಗಳಿದ್ದಾವೆ. ಅವೆಲ್ಲವನ್ನು ನೀರು ಒದಗಿಸಬೇಕು, ಹೆಂಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ನೀಡಿದ್ರು ಸಹ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ಮರೆತಂತ ಕಾಂಗ್ರೆಸ್ ಸರ್ಕಾರ ರೈತರ ರಕ್ಷಣೆಯನ್ನ ಮಾಡಿದರೆ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಕೇಳಕ್ಕೆ ಇಷ್ಟಪಡ್ತಾರೆ, ನೀವೇ ಬೃಹತ್ ನೀರಾವರಿ ಸಚಿವರಾಗಿದ್ರೆ, ಉಪಮುಖ್ಯಮಂತ್ರಿಗಳಾಗಿದ್ರೆ ರಾಜ್ಯದ ತಮಿಳುನಾಡಿಗೆ ಕಾಂಗ್ರೆಸ್ ಪಕ್ಷವನ್ನು ಹೋಗೋದಕ್ಕಾಗಿರುವುದನ್ನ ಈ ಸಂದರ್ಭದಲ್ಲಿ ಪರಿಸ್ಥಿತಿ ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಂಸದೆ ಮತ್ತು ಜನಪ್ರಿಯ ನಾಯಕಿಯರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮನೆ ಹೊರಗಡೆ ಕಾಯ್ತಾ ನಿಂತ್ಕೊಂಡಿದ್ರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತ ಹೇಳಿ ಅಲ್ಲಿ ಒಂದು ಬಾರಿ ಅವರನ್ನು ಕೂಡ ಮುಖ್ಯಮಂತ್ರಿಗಳಾಗಿ ಒಂದು ಬಾರಿ ಕೂಡ ಕಾವೇರಿ ಕುಲದ ರೈತರ ರಕ್ಷಣೆನ ಮಾಡಬೇಕು ಅಂತ ಹೇಳಿ ದೆಹಲಿನ ಕೂತ್ಕೊಂಡು ನ್ಯಾಯವಾದಿಗಳ ಜೊತೆ ಸಭೆಯನ್ನ ಮಾಡಲಿಲ್ಲ, ಮೀಟಿಂಗ್ ಅನ್ನ ಮಾಡಲಿಲ್ಲ. ಅಡ್ವೊಕೇಟ್ಸ್ ಜೊತೆಲಿ ಅವರು 16 ಬಾರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅನುಭವ ಬಂದ್ರೆ ಇದು ಗೊತ್ತಾಗ್ತದೆ. ಮಾಡಿ ಮುಖ್ಯಮಂತ್ರಿಗಳೇ, ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೊಸಲು ಬೇಕಾದಂತ ಎಲ್ಲಿಗೆ ಹೋಗ್ತೀರಿ? ಅದು ನಾಡಿಗೆ ಅವರು ತುಪ್ಪ ಅನ್ನ